ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಸನ್ಮಾನ್ಯ ಸಭಾಧ್ಯಕ್ಷರೇ, 2025-26ನೇ ಸಾಲಿನ ಆಯವ್ಯಯವನ್ನು ಸದನದ ಮುಂದೆ ಮಂಡಿಸಲು ನಾನು ಹರ್ಷಿಸುತ್ತೇನೆ. ನಮ್ಮ ಕೈ ಬುಟ್ಟಿಯಲ್ಲಿ ಸಿಡಿಲ ಗೂಡಿಹುದು ಹುಡುಕಿ ನೋಡಿದರಲ್ಲಿ ಸುಮದ ಬೀಡಿಹುದು. ಕುವೆಂಪು ಅವರು ಬರೆದಿರ್ತಕ್ಕಂಥ ಪದ್ಯ ಇದು. ರಾಜ್ಯದ ಪ್ರತಿ ಪ್ರಜೆಯ ಕನಸನ್ನು ಸಾಕಾರಗೊಳಿಸುವ, ನಾಳೆಗಳ ಬಗ್ಗೆ ಭರವಸೆ ಮೂಡಿಸುವ, ನುಡಿದಂತೆ ನಡೆಯುವ ನಮ್ಮ ವಾಗ್ದಾನವನ್ನು ಈ ಆಯವ್ಯಯ ಇನ್ನಷ್ಟು ದೃಢಪಡಿಸುತ್ತದೆ. ಆಯವ್ಯಯವು ಸುಸ್ಥಿರ ಮತ್ತು ನ್ಯಾಯಬದ್ಧ ಆರ್ಥಿಕತೆಯ ಮೂಲಕ ಪ್ರತಿಯೊಬ್ಬರ ಕಲ್ಯಾಣ ಸಾಧ್ಯವೆಂಬ ಮಹಾತ್ಮ ಗಾಂಧೀಜಿಯವರ ಆಶಯದ ಸ್ಪಷ್ಟ ದಿಕ್ಸೂಚಿಯಾಗಿದ್ದು, ಸರ್ಕಾರದ ಸಾಮಾಜಿಕ ಆರ್ಥಿಕ ಸಮಾನತೆಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಬಲಿಷ್ಠವಾದುದು ಮಾತ್ರ ಬದುಕುತ್ತದೆ ಎಂಬುದು ಮೃಗೀಯ ತತ್ವ. ಮನುಷ್ಯ ಸಮಾಜದಲ್ಲೂ ಈ ರೀತಿಯಾದರೆ ಅದನ್ನು ಸೋಷಿಯಲ್ ಡಾರ್ವಿನಿಸಮ್ ಎಂದು ಕರೆಯಲಾಗುತ್ತಿದೆ. ಈ ತತ್ವಕ್ಕೆ ವಿರುದ್ಧವಾಗಿ ಮಾನವೀಯ ನೆಲೆಯಲ್ಲಿ ಸಮಾಜದ ಆಶಯದ ಮೂಲಕ ದೇಶವನ್ನು ಕಟ್ಟಲು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನ ರಚಿಸಿಕೊಟ್ಟಿದ್ದಾರೆ. ಮಹಿಳಾ ಸಶಕ್ತೀಕರಣದ ಮೂಲಕ ನಾಡನ್ನು ಮುನ್ನಡೆಸುವುದು ಒಂದು ಬಗೆಯಾದರೆ, ಹಸಿರು ಆರ್ಥಿಕತೆಯ ಮೂಲಕ ಪರಿಸರದ ಬಿಕ್ಕಟ್ಟುಗಳಿಗೆ ಉತ್ತರ ಕಂಡುಕೊಳ್ಳಲು ಪ್ರಯತ್ನಿಸಲಾಗುತ್ತಿದೆ. नई पहल और कर रहा है. मैं तो ये कहूँगी कि ये जो पहल है, ये महिला दिवस पर देश की महिलाओं के लिए एक विशेष उपहार राष्ट्रीय महिला आयोग की तरफ से है. मीनिंगफुल शादियों के लिए राष्ट्रीय महिला आयोग ने ये तय किया है. देश के सभी जगहों पर, सभी जिलों में हम प्री मैरिटल कम्युनिकेशन सेंटर शुरू करेंगे, जिसमें इन सभी युवाओं को अपने शादी के लिए, उसके बाद उनकी भूमिका के लिए काफ़ी अच्छा मार्गदर्शन मिलेगा. ಅಂತ್ಯೋದಯ ಯೋಜನೆ ಅಂತ. ಅಂತ್ಯೋದಯ ಅಂದರೆ ಸಾಮಾನ್ಯರು ಯಾರು ನಾಗರಿಕ ಸೌಲಭ್ಯದಿಂದ ವಂಚಿತರಾಗಿ ಸಮಾಜದಲ್ಲಿ ಸಮಾನತೆಯ ಭಾವವನ್ನು ಅನುಭವಿಸೋದಕ್ಕಾಗೋದಿಲ್ವೋ ಅಂಥವರಿಗೆ ಸಮಾಜದಲ್ಲಿ ಎಲ್ಲರಂತೆ ನಾನು ಅನ್ನುವಂತಹ ಒಂದು ಭಾವನೆಯನ್ನು ಅವರಲ್ಲಿ ನಿರ್ಮಿಸಬೇಕಾದ್ದು ಒಂದು ಸರ್ಕಾರದ ಜವಾಬ್ದಾರಿ ಅಂತ ಅಂತ್ಯೋದಯದ ಕಲ್ಪನೆಯಲ್ಲಿ ಹೇಳಿರೋದನ್ನು ಭಾಳ ಸರಳವಾಗಿ ಹೇಳಿದೆ ನಾನು. ಅದರೊಳಗೆ ಇನ್ನೂ 18 ಭಾಗ ಇದೆ, ಮುಖಗಳಿದೆ. ಆದರೆ ನಾವು ಕಳೆದ 10 ವರ್ಷದ ಒಂದು ಅವಲೋಕನವನ್ನು ಮಾಡಿದರೆ ನಿಜವಾಗಿ ಈ ಅಂತ್ಯೋದಯ ಯೋಜನೆ ಅನುಷ್ಠಾನ ಆಗಿದೆ. ನಾನು 80 ಕೋಟಿ ಜನಕ್ಕೆ ಅಕ್ಕಿ ಕೊಡ್ತಿದ್ದಾರೆ. 5 kg ಕೊಡ್ತಾ ಇದ್ರು. ಈಗ ರಾಜ್ಯ ಸರ್ಕಾರವು ದುಡ್ಡು ಬದಲಿಗೆ ಈಗ ಮತ್ತೆ ಅಕ್ಕಿ ಕೊಡ್ತೀವಿ ಅಂತ ಹೇಳಿದೆ. ಆದರೆ ಕೇಂದ್ರ ಸರ್ಕಾರ ನಿರಂತರವಾಗಿ 5 kg ಅಕ್ಕಿ ಕೊಡ್ತಾ ಇದೆ 80 ಕೋಟಿಗಿಂತ ಹೆಚ್ಚು ಜನಕ್ಕೆ. ಆಹಾರ ಭದ್ರತೆ ಮೊದಲನೇದಾಗಿ ಅದನ್ನು ಮಾಡಿದೆ. ಹದಿನೈದು ಸಾವಿರ ಜನೌಷಧಿ ಕೇಂದ್ರಗಳು ಫಂಕ್ಷನ್ ಇದೆ. 2027 ಒಳಗೆ 25,000 ಜನೌಷಧಿ ಕೇಂದ್ರಗಳು ಆಗಬೇಕು ಅನ್ನುವಂಥದ್ದು ಪ್ರಧಾನಮಂತ್ರಿಗಳ ಸಂಕಲ್ಪ. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು 128 ಜನೌಷಧಿ ಕೇಂದ್ರಗಳು ಫಂಕ್ಷನಲ್ ಆಗಿದೆ.
27ರೊಳಗೆ ನಾವು 150 ಜನೌಷಧಿ ಕೇಂದ್ರಗಳನ್ನು ಮಾಡಬೇಕನ್ನುವಂಥದ್ದು ನಮ್ಮ ಗುರಿ ಇದೆ. 22 ಜನೌಷಧಿ ಕೇಂದ್ರಗಳು ಹೆಚ್ಚಾಗಿ ಆಗಬೇಕು. ಅದಕ್ಕೆ ಬೇಕಾದಂಥದ್ದು ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ತಾ ಇದ್ದೇವೆ ಮತ್ತು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಆ ಲೊಕೇಶನ್ಗಳನ್ನು ಐಡೆಂಟಿಫೈ ಮಾಡಿ ಅಲ್ಲಿ ಯಾರ್ಯಾರು ಜನೌಷಧಿ ಕೇಂದ್ರಕ್ಕೆ ಅಪ್ಲೈ ಮಾಡುತ್ತಿದ್ದಾರೆ ಅವರನ್ನು ಜೋಡಿಸಿಕೊಂಡು ಜನೌಷಧಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ. ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷೆಯ ಜನೌಷಧಿ ಯೋಜನೆ ತುಂಬ ಜನರಿಗೆ ಹೆಲ್ಪ್ ಆಗ್ತಾ ಉಂಟು. ಬಡ ಜನರಿಗೆ ತುಂಬ ಅನುಕೂಲ ಆಗ್ತಾ ಉಂಟು. ಎಲ್ಲರೂ ನಾನು ಇದನ್ನು ಫಲಾನುಭವಿ, ಇದರ ಫಲಾನು ನಾನು ಹೌದು, ನನ್ನ ತಂದೆ ತಾಯಿಯವರು ಹೌದು, ನನ್ನ ಫ್ಯಾಮಿಲಿಯವರು ಎಲ್ಲರೂ ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ಎಲ್ಲ ಜನರು ಇದರ ಜನೌಷಧಿಯನ್ನು ಮೆಡಿಷನನ್ನು ಎಲ್ಲ ತಗೊಳ್ಬೇಕು ಅಂತ ವಿನಂತಿ ಮಾಡ್ತೀವಿ. ಹಾಗೆ ಎಲ್ಲ ಮೆಡಿಷನ್ ಜನೌಷಧಿ ಸಿಗ್ತಾ ಉಂಟು, ತುಂಬ ಕಡಿಮೆ ದರದಲ್ಲಿ ಸಿಗ್ತಾ ಉಂಟು. ಸಾಧಾರಣ ಒಂದು ತಿಂಗಳಿಗೆ 15-16 ಸಾವಿರ ರೂಪಾಯಿ ಉಳಿತಾಯ ಆಗ್ತಿದೆ. ಮೊದಲು ನನಗೆ 20,000 ಆಗ್ತಾಯಿತ್ತು. ನನ್ನ ಅಮ್ಮನಿಗೆ, ಈಗ ನನಗೆ ಶುಗರ್ದು ಟ್ಯಾಬ್ಲೆಟ್ ಎಲ್ಲ ತುಂಬ ಕಡಿಮೆಯಲ್ಲಿ ಸಿಗ್ತದೆ. ಜನರು ಇದನ್ನು ಸದುಪಯೋಗ ಮಾಡಿಕೊಳ್ಬೇಕಂತ ಜನರಲ್ಲಿ ನಾನು ಮನವಿ ಮಾಡ್ತೇನೆ. ತುಂಬ ರೇಟ್ ಕಡಿಮೆಯಲ್ಲಿ ಜನೌಷಧಿ ಕೇಂದ್ರಗಳಲ್ಲಿ ಸಿಗ್ತಾ ಇದೆ. ಈಗ ಮಂಗಳೂರಲ್ಲಿ ಆಲ್ರೆಡಿ ಸಾಧಾರಣ 15-20 ಕೇಂದ್ರಗಳಾಗಿದೆ. ಎಲ್ಲ ಜನರನ್ನು ಇದನ್ನು ಉಪಯೋಗಿಸ್ಕೊಡ್ಬೇಕು. 400 ರೂಪಾಯಿ 500 ರೂಪಾಯಿ ನಮಗೆ ತಿಂಗಳ ಮೆಡಿಸಿನ್ ಅವರಿಗೆ ಆಗ್ಬೋದು. ಹಾಗೆ ಡಯಾಬಿಟಿಸ್ ಆಗ್ಬೋದು, ಹೃದಯ ಸಂಬಂಧಿ ಕಾಯಿಲೆಗಳಾಗಿರ್ಬೋದು, ಸೈಕ್ಯಾಟ್ರಿಕ್ ಮೆಡಿಸಿನ್, ನ್ಯೂರೋ ಮೆಡಿಸಿನ್ಸ್, ಎಲ್ಲ ರೀತಿಯ ಮೆಡಿಕಲ್ಸ್, ಡೈಪರ್ಸ್, ಅದರಲ್ಲೇ ಮೇಯ್ನ್ಲಿ ಹೆಣ್ಣು ಮಕ್ಕಳ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಜಸ್ಟ್ 10 rupees 10 ಪ್ಯಾಡ್ಸ್, 1 ರೂಪಾಯಿಗೆ 1 ಪ್ಯಾಡ್ ಸಿಗ್ತಾ ಇದೆ ನಮ್ಮಲ್ಲಿ. ಇದರ ಉಪಯೋಗನ ಶಾಲೆ ಮಕ್ಕಳು, ಬಡವರು ಎಲ್ಲರೂ ಪಡ್ಕೋಬೋದು. ಯಾಕೆಂದರೆ ಈ ಜನೌಷಧಿ ಸ್ವಾಭಿಮಾನ, ಸ್ವಚ್ಛ ಸ್ವಾಭಿಮಾನದ ಅದರ ಅಡಿಯಲ್ಲಿ 10 ರೂಪಾಯಿಗೆ 10 ಪ್ಯಾಡ್ ಸಿಗ್ತಾ ಇದೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.